ಸಾಕ್ಷಿಯಾಗಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿರುವೆನು. ಆಶೀರ್ವದಿಸನ್ನು. ಬಾಹುಬಲಿ ಆದಿತೀರ್ಥಂಕರರ ಅಪ್ಪಣೆ ಪಡೆದ ಭರತೇಶ್ವರರು ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿರು. ಸಂತೋಷ. ಸರ್ವ ದಿಕ್ಷೇತ್ರಗಳನ್ನ ಗೆದ್ದು ಅಯೋಧ್ಯೆಯ ಕೀರ್ತಿಯಂ ಬೆಳಗಲಿ.
ವಿವೇಕ. ವಿಷವೆನಿಸುವಿ ಅರಿಷಡ್ವರ್ಗಗಳ ಜಯಿಸಿ ಪರಮ ಉತ್ಕೃಷ್ಟ ಜ್ಞಾನ ವರ್ಧಿಸಲು ಇದ್ದಲ್ಲಿಂದಲೇ ಸರ್ವವನ್ನು ತೊರೆದು ಬೈರಾಗಿಯಾಗಿ ತಪಸ್ತಲ್ಲೀನನಾದ ಭಗವಾನ್ ಬಾಹುಬಲಿ ಸ್ವಾಮಿ. ಭಗವಾನ್ ಬಾಹುಬಲಿ ಸ್ವಾಮಿ. ಇಂತಹ ಮಹಾತ್ಮನಿಗೆ 12 ವಸಂತಗಳಿಗೊಮ್ಮೆಗೆ ಮಹಾಮಜ್ಜನ. ಭಗವಾನ್ ಬಾಹುಬಲಿ 12 ಮಾಸಗಳಾದ ಮೇಲೆ ಜ್ಞಾನವನ್ನು ರೂಪಿಸಿಕೊಂಡರು. ಒಡೆಯ ಚಾವುಂಡರಾಯರು ತಮ್ಮ ಸ್ವಪ್ನದ ಅಗ್ನಿಯನ್ನು ಪೂರೈಸಲು ನಡೆಸಿದ ಈ ಮಹಾಮೂರ್ತಿಯ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನು ಕೆತ್ತಲು ಸಂದದ್ದು 12 ವರ್ಷ. ಅಲ್ಲದೆ ಬಾಹುಬಲಿಯ ವೈರಾಗ್ಯವ ಕೊಂಡಾಡಲು ಅಂದು ದೇವತೆಗಳೇ ಪುಷ್ಪವೃಷ್ಟಿಗೈದರಂತೆ. ಅಂದು ದೇವತೆಗಳೇ ಪುಷ್ಪವೃಷ್ಟಿಗೈದರಂತೆ. ಅದುವೇ ಮೊದಲ ಮಹಾಮಜ್ಜನ. ಅದುವೇ ಮೊದಲ ಮಹಾಮಜ್ಜನ. ಅಯ್ಯ, ಆ ಮಹಾಮಜ್ಜನಾಧೀಶನ ಪರಿ ಮುಂದೇನಾದುದು? ಕೇಳಿರೈ, ಹಿಂದೆ ಜೈನರ ಮೊದಲ ತೀರ್ಥಂಕರರಾದ ಆದಿರಾಜರಿಗೆ ಯಶಸ್ವತಿ ಮತ್ತು ಸುನಂದಾದೇವಿ ಎಂಬ ಇಬ್ಬರು ಮಡದಿಯರು. ಹಿರಿಯವಳಾದ ಯಶಸ್ವತಿಗೆ ಭರತನೂ ಸೇರಿದಂತೆ 100 ಮಂದಿ ಗಂಡು ಮಕ್ಕಳು, ಕೊನೆಯವಳಾಗಿ ಬ್ರಾಹ್ಮಿ ಮತ್ತು ಬಾಹುಬಲಿ. ಸುನಂದಾದೇವಿಗೆ ಬಾಹುಬಲಿ ಮತ್ತು ಸೌಂದರ್ಯ. ಹೀಗೆ 100 ಮಕ್ಕಳೊಂದೆಡೆ ಇವನೊಂದೆಡೆ ಎಲ್ಲರೂ ಸೋದರತೆಯನ್ನು ಬೆಳೆಯುತ್ತಿರಲು ಇವರೆಲ್ಲರಿಗೂ ಅಣ್ಣನೆನಿಸಿದ ಭರತನು ಪುಣ್ಯದ ಫಲವಾಗಿ ಒಂದು ಚಕ್ರರತ್ನ ಪಡೆದನು. ಆಮೇಲಾದುದೇ ದಿಗ್ವಿಜಯ ಯಾತ್ರೆ. ಆಮೇಲಾದ್ರೆ ದಿಗ್ವಿಜಯ ಯಾತ್ರೆ. ಚಕ್ರ ಪೋಲ್ದೆಡೆ ಅದರ ಬಲದಿಂದಲೇ ರಾಜ್ಯ ಗಳಿಸಿತು. ಭರತ ಚಕ್ರೇಶ್ವರನಾದ. ಭರತ ಚಕ್ರೇಶ್ವರನಾದ.
ಪ್ರತಿಭಟಿಸಲು ಹೊರಟ ಸಮರ ಭಟನಾವನ್ ಆರಿಗೆ ಈ ಚಕ್ರದಿಂಬಾಳು ವಿಪರೀತವಾಗಿರುವುದು. ಪುರೋಹಿತ, ಷಟ್ಖಂಡ ಭೂಮಂಡಲದ ದೊರೆಗಳಾದ ಭರತ ಚಕ್ರೇಶ್ವರರಿಗೆ ಪ್ರಣಾಮಗಳು. ಪುರೋಹಿತ, ಪುಣ್ಯಕರ್ಮದ ಫಲದಿಂದ ನನಗೆ ಪ್ರಾಪ್ತವಾದ ಖಡ್ಗರತ್ನ, ದಂಡರತ್ನ, ಮಣಿರತ್ನ, ಚರ್ಮರತ್ನ ಮೊದಲಾದ 14 ರತ್ನಗಳಲ್ಲಿ 7 ಜೀವರತ್ನಗಳು, 7 ಅಜೀವರತ್ನ. ಅವುಗಳಲ್ಲಿ ಮೊದಲನೆಯದು ಆ ಚಕ್ರರತ್ನ. ಎನ್ನ ಆಯುಧಾಗಾರದಲ್ಲಿ ಉದ್ಭವಿಸಿದ ಆ ಚಕ್ರರತ್ನವು ಎನ್ನ ದಿಗ್ವಿಜಯದ ಕಾಲದಲ್ಲಿ ಅದರ ನಡಿಗೆ ಹೇಗಿತ್ತು? ಮರಣವಿದೆಯಲ್ಲವೇ? ಮರೆಯುವುದು ಹೇಗೆ ಸಾಧ್ಯ ಚಕ್ರೇಶ್ವರ? ಪೂರ್ವ, ಪಶ್ಚಿಮ, ದಕ್ಷಿಣ ಸಮುದ್ರಗಳ ಬಳಿಯಲ್ಲಿಯೂ ಉತ್ತರದ ಬೆಳ್ಳಿ ಬೆಟ್ಟದ ಗುಹೆಯ ಒಳಗೂ ಅಸ್ಖಲಿತ ಗತಿ ಮುನ್ನುಗ್ಗಿದ ಆ ಚಕ್ರರತ್ನ ಈಗ ನಮ್ಮ ರಾಜಧಾನಿಯ ಬಳಿಗೆ ಅದರ ಗತಿಸ್ಖಲನವಾಗಲು ಕಾರಣವಾಗುವುದು. ಅಯೋಧ್ಯೆಯಲ್ಲಿಯೇ ಈ ಚಕ್ರವರ್ತಿಗೆ ಶತ್ರುಗಳಿದ್ದಾರೆ. ಸರ್ವಜ್ಞನಾದ ಆದಿನಾಥನಿಗೆ ಅಗ್ರತನಜನಾದ ನೀ ಸರ್ವವನ್ನೂ ಬಲ್ಲವನೇ ಆಗಿಯೇ ನೀ ಹೇಳಿದಂತೆಯೇ ಹಗೆಯಂ ಶತ್ರು ಹಗೆಯಂ ಸೂಚಿಸುತ್ತಿರುವುದಾ ಸ್ಥಗಿತ ಚಕ್ರ. ಹಾಗೆ ನಮಗೆ ಅದು ಈ ಅಯೋಧ್ಯ ಪಟ್ಟಣದವರು. ಹೊರಗಿನ ಹೊರೆಗಳನ್ನು ತೀರಿಸಲು ನಿನಗೆ ಇಷ್ಟು ಅಬ್ಧಗಳೇ ಹಿಡಿದು ಇನ್ನು ಒಳ ರಾಜ್ಯಗಳ ಒಳ ಬಳಸಿನ ಒಳ ಸುತ್ತಿನ ಶೋಧನೆಯು ಬಾಕಿ ಉಳಿದಿರುವುದನ್ನೇ ಸೂಚಿಸುತ್ತಿರುವುದಾ ಚಕ್ರಂ. ಒಳಗಣ ರಾಜ್ಯಗಳಿಗೆ ಅಪಚಾರವೇ ಯಮಗೆ ಅಹಿತವೇ? ಹೌದು ಚಕ್ರೇಶ್ವರ, ನಿನ್ನ ಅನಜರಲ್ಲಿನ ಮದ ಮಾನಾಭಿಮಾನ ಮದಂ ನಾನು, ನನ್ನದು, ನನ್ನಿಂದಲೇ. ಇದಕ್ಕೆ ಕಾರಣವಾದಾವುದಂ? ತಂದೆ ಆದಿ ಬ್ರಹ್ಮನಾದ ಆದಿನಾಥ ಕೊಟ್ಟಿರುವ ಭೂಮಿಗೆ ನಾವು ಒಡೆಯ ಚಕ್ರಬಲದಿಂದ ಚಕ್ರವರ್ತಿಯಾಗಿ ಈ ಧರೆಗೆ ನಡೆಸುತ್ತನವು ಎಷ್ಟು ಹಿಡಿದಾದರೂ ನಮಗೇನು ಎಂದು ಆಲೋಚಿಸುತ್ತಿರುವರು. ಏನ್ ಎನ್ನ ಅನುಜರು ನನಗೆ ತಲೆಬಾಕರೆ. ಎಲ್ಲಿಂದ ಒದಗಿದ ಈ ಅಹಂಕಾರ ಅವರಿಗೆ? ಯುದ್ಧಂ ಯುದ್ಧಂ ಯುದ್ಧ ಭೂಮಿಯಲ್ಲಿಗೆ ಇವನ ಅಹಂಕಾರವನ್ನು ಅಡಗಿಸದಿದ್ದೊಡೆ ಈ ಚಕ್ರ ಪದವಿಯು ವ್ಯರ್ಥಂ. ಒಂದು ಭೂಮಿ, ಒಬ್ಬನೇ ಒಡೆಯ, ಇಬ್ಬರಾಗ ಚಕ್ರೇಶ್ವರ. ನಿನ್ನ ಸಾಮಾನ್ಯ ಸ್ವೀಕಾರವದೊಂದೇ ನಿನ್ನ ಅನುಚರ ಕರ್ತವ್ಯವು, ಅಥವಾ ವನಾಂತರದ ತಪವನ್ನಾಚರಿಸಬೇಕು. ಮಂತ್ರಿಗಳೇ, ಅಯೋಧ್ಯೆಯ ಪಕ್ಕು ತಮ್ಮಂದಿರಿಗೆ ತಿಳಿದಿ ತಂದೆ ಆದಿ ತೀರ್ಥಂಕರರು ತಪಸ್ಸಿಗೆ ಹೋದ ನಂತರ ಹಿರಿಯಣ್ಣನೇ ತಂದೆ ಚಕ್ರೇಶ್ವರರ ಈ ಈಶ್ವರಾಜ್ಞೆಯನ್ನು ಶಿರಸಾವಹಿಸಿ ಎಂಬ ಪಾದಕ್ಕೆ ಬಂದು ಎರಗಬೇಕೆಂದು ಆಗ್ರಹಿಸಿದವೆಂದು ತುಳಿವೆ. ಅಪ್ಪಣೆ ಚಕ್ರೇಶ್ವರ. ಚಕ್ರೇಶ್ವರ, ನಿನ್ನ ಅನುಚರೆಲ್ಲರೂ ನಿನಗೆ ವಿಧೇಯರಾಗಲು ಹೋರಾದರು. ನಿನ್ನ ಓಹೋ, ಎನ್ನ ಚಿಕ್ಕ ತಾಯಿ ಸುನಂದಾದೇವಿಯ ಮಗನಾದ ಬಾಹುಬಲಿ. ಹೌದು ಚಕ್ರೇಶ್ವರ, ನಿನ್ನ ಅನುಚರ
ಎನ್ನ ಚಕ್ರದ ಮುಂದೆ ಬಲಿಗೆ. ಎಷ್ಟು ಮಂದಿ ರಾಜರುಗಳು ಎರಗಿ ನಮಸ್ಕರಿಸಿದ ಏನು ಬಂತು? ಆ ಬಾಹುಬಲಿ ಎನ್ನ ಆಳ್ವಿಕೆಯಿಂದ ಹೊರಗಿದ್ದಾನೆ. ಅಲ್ಲದೆ ಅವನ ರಾಜಧಾನಿ ಪೌದನಾಪುರವು ಎನ್ನ ಅಧಿಕಾರದಿಂದ ಹೊರಗಿದೆ ಎಂದಾಗ ಜಗಿಸಿದ ಇಷ್ಟೆಲ್ಲ ಪಟ್ಟಣಗಳು ಯಾವ ಪ್ರಯೋಜನಕ್ಕೆ? ರಾಮ ಸಮೇತ ಇನ್ನದೊಂದು ಓಲೆಯಿಂದ ಮುಗಿದು ಹೋಗುವ ಮನೆ ವಾರ್ತೆ. ಮಂತ್ರಿಗಳೊಂದಿಗೆ ಓಲೆ ಕಳುಹಿಸಿದರಾಯಿತು. ಜಯವಾಗು ಚಕ್ರೇಶ್ವರ. ಹೋದ ಕಾರ್ಯಮ್ಮದೇನಾಯ್ತು? ಚಕ್ರೇಶ್ವರ, ನಿಮ್ಮ ಆಜ್ಞೆಯಂತೆ ನಿಮ್ಮ ಮನುಜರಿಗೆ ನಿಮ್ಮೀಶ್ವರಾಜ್ಞೆಯನ್ನು ಅರಿವಿದೆ. ಅವರು ಇಂತೆಂದರು: ಯುವರಾಜರಾದ ಋಷಭಸೇನ ಮತ್ತು ಅನಂತ ವಿಜಯರಿಗೆ ಜಯವಾಗು. ಹಿರಿಯಣ್ಣನೇ ಗುರು ತಂದೆ ಎಂದು ಈ ಮೊದಲು ಎರುಗುತ್ತಿದ್ದೆವು. ಆದರೆ ಈಗ ತಾವು ಅರಸರು, ನಾವು ಆಳುಗಳು ಎಂದು ವಿಭೇದವಾಗಿರುವಾಗ ಭರತನ ಪಾದಕ್ಕೆ ಎರಗುವುದು ಅವಮಾನಕರವಲ್ಲವೇ? ರಾಜ್ಯ ಸಿರಿಗಾಗಿ ಒಡ ಹುಟ್ಟಿದವರ ಪ್ರೀತಿ ಕಳೆದುಕೊಳ್ಳುವುದು ನಮಗಾಗದು. ತಂದೆಯಿಂದ ಸ್ವತಂತ್ರ ರಾಜ್ಯಗಳನ್ನು ಪಡೆದವರು ನಾವು. ಈ ಚಕ್ರೇಶ್ವರನಿಗೆ ಕಿಂಕರರಾದರೆ ಅಕ್ಕಿಯನ್ನು ಕೊಟ್ಟು ಎಂಜಲನ್ನು ತಿನ್ನಂತಲ್ಲವೇ? ಅದೂ ಅಲ್ಲದೆ ವಜ್ರಾಯುಧನಾದ ದೇವೇಂದ್ರನಿಂದ ನಮಸ್ಕರಿಸಲ್ಪಟ್ಟ ಗುರುದೇವ ಆದಿತೀರ್ಥಂಕರರ ಮಕ್ಕಳಾದ ನಾವು ಪುರುಷಾರ್ಥಗಳಲ್ಲಿ ಪರಮವಾದುದನ್ನು ಊರ್ಜಿತಗೊಳಿಸದೆ ಈ ರಾಜ್ಯಭಾರಕ್ಕಾಗಿ ತೊಡಲಬೇಕೆ? ನಿಸ್ಸಾರವಾದ ಈ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ನಾವು ತಪಸ್ಸಿಗೆ ಹೊರಡುವುದೇ ಶ್ರೇಯಸ್ಸು. ಸಹೋದರ, ಭರತನಿಗೆ ನಮಿಸುವುದೇ ಅವಮಾನಕರ ಎಂಬುದಾದರೆ ಬರುವ ಅರಸುತನ ಏನು ಹೆಚ್ಚಿನದು? ಗುರು ಪರಮೇಶ್ವರರ ಪಾದಗಳನ್ನು ಸೋಂಕಿ ತಲೆಗಳನ್ನು ಬೇರೆ ಯಾರಿಗೂ ಬಾಧಿಸದೆ ನಾವು ಈಗಲೇ ತಪಸ್ಸಿಗೆ ಹೊರಡೋಣ. ನಡೆ ಸಹೋದರ. ಎಂದಾಲೋಚಿಸಿ ಎಲ್ಲರೂ ಸಮವಸರಣ ಸರೋವರಕ್ಕೆ ತೆರಳಿದರು. ಎಲ್ಲರೂ ತೆರಳಿದರೆ ಹೌದು ಚಕ್ರೇಶ್ವರ, ಎಲ್ಲರೂ ತೆರಳಿದರು. ಎನ್ನ ತಮ್ಮಂದಿರಾಗಿಯೂ ಛಲದಿಂದ ಎನಗೆ ತಲೆಬಾಗದೆ ಜಗತ್ತಿಗೆ ಗುರುವಾದ ಆದಿದೇವನಿಗೆ ತಲೆಬಾಗಿದರೋ? ಪುರೋಹಿತರೇ, ಇನ್ನು ಆ ಬಾಹುಬಲಿಯನ್ನು ಬಾಗಿಸುವುದೆಂತಾಯಿತು? ಮುನ್ನ ಸಾಮದಿಂದ ಓಲೆಯನ್ನು ಕಳುಹಿಸೋಣ. ಜೊತೆಗೆ ತಕ್ಕ ರತ್ನಾಭರಣಗಳನ್ನು ಮಂತ್ರಿಗಳೊಡನೆಯೇ ಕಳುಹಿಸಿ. ಬಾಗಿದರೆ ಸರಿ, ಬಾಗದಿದ್ದರೆ ಇದ್ದೇ ಇದೆ ಉತ್ತಮವಾದ ದಂಡರತ್ನ. ಓಲೆಯನ್ನು ಕಳುಹಿಸಿ. ಮಂತ್ರಿಗಳೇ, ಇಲ್ಲಿನ ವೃತ್ತಾಂತವನ್ನು ಒಯ್ದು ಆ ಬಾಹುಬಲಿಗೆ ತಿಳಿವಿ. ಶುಭ ಸುದ್ದಿಯೊಂದಿಗೆ ಹಿಂದಿರುಗಿ. ಅಪ್ಪಣೆ.
ಅಯೋಧ್ಯೆಯ ಬಲದೇಶ್ವರರ ಮಂತ್ರಿಗಳು ಬಂದಿದ್ದಾರೆ. ಸಂತೋಷ. ಅವರನ್ನು ಸನ್ಮಾನದಿಂದ ಅಂತಃಪುರದೊಳಗೆ ಬರಮಾಡಿ. ಆಗಲಿ. ಗೊಮ್ಮಟ ಪಚ್ಚೆ ಪರ್ವತವೇ ಮಹೋನ್ನತ ತೇಜಸ್ಸಿನಿಂದ ಕೂಡಿ ದಳಾದೀಪ ರೂಪದಿಂದ ಧರೆಗಿಳಿದಂತಿರುವ ಈ ಬಾಹುಬಲಿಯ ರೂಪ ದಿಟವಿದ ಈ ಅನುಜರೀವರಿಗೆ ಇವರೀವರೇ ಸಮಾನರು. ಸ್ವಾಗತ ಮಂತ್ರಿಗಳೇ. ಅಯೋಧ್ಯೆಯಲ್ಲಿ ಅಣ್ಣಾಭ್ರತನು ಸೌಖ್ಯವೇ? ಸೌಖ್ಯನಾಗಿದ್ದಾನೆ ಕುಮಾರ. 60,000 ವರ್ಷಗಳೇ ದಿಗ್ವಿಜಯದಲ್ಲಿ ಉರುಳಿ ಹೋದರು. ಬಹುತರವಾದ ಚಿಂತನೆಗಳಿರುವ ಭರತೇಶ್ವರರು ಕಡೆಗೊಮ್ಮೆ ನಮ್ಮನ್ನು ಜ್ಞಾಪಿಸಿಕೊಂಡರಲ್ಲವಷ್ಟೇ. ಅಷ್ಟೇ ಅಲ್ಲ, ನಿಮಗಾಗಿ ರತ್ನಾಭರಣಗಳನ್ನು ಕಳಿಸಿದ್ದಾರೆ. ರತ್ನಾಭರಣ ಯಮಗಾಗಿ ಸಂತೋಷ. ಅಣ್ಣ ಹೋದಡೆಗಳಲ್ಲೆಲ್ಲ ಅರಸರು ಆತನಿಗೆ ತಾವಾಗಿಯೇ ಶರಣಾದರೆಂದು ದಿಕ್ಕು ದಿಕ್ಕಿನಲ್ಲಿ ಅವನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿರುವುದನ್ನು ಕೇಳಿ ಸಂತೋಷ ಪಡುತ್ತಿದ್ದೆ. ದಿಗ್ವಿಜಯವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರಿತೆಂಬುದೆಲ್ಲವೂ ದಿಟವು ಮಾತ್ರವೇ? ದಿಟವು ಕುಮಾರ. ಅವನು ನಿನ್ನ ಅಣ್ಣನೆಂದ ಮೇಲೆ ಸಾಮಾನ್ಯನೇ. ಹೋದೆಡೆಯಲ್ಲೆಲ್ಲ ಅಜಯನಾಗಿ ದಿಗ್ವಿಜಯಿಯಾಗಿ ಬಂದಿದ್ದಾನೆ. ಪ್ರತಿಭಟಿಸಿದವರನ್ನ ಚಕ್ರರತ್ನವೇ ಹೊಡೆದು ಗೆಲುವನ್ನು ಆಚರಿಸಿದೆ. ಈಗ ನಿಮಗಾಗಿ ಓಲೆಯನ್ನು ಕಳಿಸಿದ್ದಾನೆ. ಓಲೆ ಯಮಗಾಗಿ? ಓದಿ ಮಂತ್ರಿಗಳೇ. ಷಟ್ಖಂಡ ಭೂಮಂಡಲ ದೊರೆಗಳಾದ ಭರತ ಚಕ್ರೇಶ್ವರರು ತಮ್ಮ ಚಕ್ರರತ್ನದ ದಿವ್ಯ ಪ್ರಕಾಶದಿಂದ ಸಕಲ ದಿಕ್ಕುಗಳನ್ನು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಅವರ ಅಡಿಗಳಿಗೆ ಎರೆದಿರುವ ನವನಿಧಿಗಳೇ ಅವರ ಪರಾಕ್ರಮವನ್ನು ನವನವೀನಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ವಿಜಯೋತ್ಸವದ ತೋರಣ ಸ್ತಂಭಗಳೆಂದಿರುವ ತಮ್ಮ ತೋಳುಗಳಿಂದ ಬಾಹುಬಲಿಯನ್ನೊಮ್ಮೆ ಬಿಗಿದಪ್ಪಿ ಮಂತ್ರಿಗಳೇ, ಮುಖ್ಯ ವಿಷಯವನ್ನರಿವಿ. ಓಲೆಯ ಸಾರಾಂಶವಿದೆ. ಎನ್ನ ತಮ್ಮನು ಎನ್ನ ಬೈದರೆ ಮಾತ್ರ ಎನ್ನ ದಿಗ್ವಿಜಯಕ್ಕೆ ಕಳೆದ. ಅವನಿಲ್ಲದೆ ಎನ್ನ ಸಾಮ್ರಾಜ್ಯದ ಉನ್ನತಿಯು ಸಾಲದು ಎಂದು ಬಂದ ವಿಚಾರವನ್ನ ಸಂಕ್ಷೇಪವಾಗಿ ಕೇಳಿ. ಭುಜಬಲಿ ತಮ್ಮಲ್ಲಿರುವ ವಿನಯ ಗುಣಗಳಿಂದ ತಾವು ಯಾರನ್ನು ಬೇಕಾದರೂ ಮೆಚ್ಚಿಸಬಲ್ಲಿರು. ಓಹೋ, ಇದು ವಿಷಯ. ಮೊದಲು ಸೌಮ್ಯದ ಮಾತು, ಈಗ ತಾಮಸಿಕೆಯ ತಾಗಿ. ಮಂತ್ರಿಗಳೇ, ನಿಮ್ಮ ಅರಸನ ದಿಗ್ವಿಜಯದ ವರ್ಣನೆಗೆ ದಿಗ್ಭ್ರಾಂತನಾಗುವವನಲ್ಲ ಈ ಭುಜಬಲಿ. ಯುವರಾಜ ಭರತ ಚಕ್ರೇಶ್ವರರು. ಭರತ ಚಕ್ರೇಶ್ವರರು. ಕುಂಬಾರನ ಮಡಿಕೆಯ ಚಕ್ರದಂತೆ ಚಕ್ರರತ್ನವು ತಿರುಗಿತು. ಅದರ ಹಿಂದೆ ತಿರುಗುತ್ತಾ ಹೋದನವನು ಚಕ್ರೇಶ್ವರನು. ಹಾಳು ಮಾಡಿ ಗಳಿಸಿದ ಸಂಪತ್ತೆನ್ನುವುದು ಅದೆಂತಹ ಸಂಪತ್ತು? ಹಲವು ಜನ ಅರಸರ ಸಾವಿನಿಂದ ಪಡೆದ ಆ ಸಿರಿ ಅದೆಂತಹ ಸಿರಿ? ಚಕ್ರರತ್ನದ ಹುಟ್ಟಿನಿಂದ ಮಾತ್ರ ಅವನಿಗೆ ಚಕ್ರೇಶ್ವರನ ಪಟ್ಟವು. ತಿರುತಿರುಗಿ ಭಿಕ್ಷೆ ಬೇಡಿ ತಿಂದವನವನು ಅದೆಂತಹ ಚಕ್ರೇಶ್ವರನು? ದೈವಾನುಗ್ರಹ ಕರುಣೆ ಇಂಧನವನ್ನು ಸಂಪಾದಿಸಿದ ಅವನು ಚಕ್ರೇಶ್ವರನು. ಆದರೂ
ಅಣ್ಣನ ಕಾಲಿಗೆ ಇರುವುದು ಅವಮಾನಕರವೇ? ಅಣ್ಣನಾಗಿಯೇ ಇದ್ದರೆ ಅಣ್ಣಂಗೆ ಎರಗುವುದು ಯಾವತ್ತಿಗೂ ಮಾನ್ಯ. ಆದರೆ ನೆತ್ತಿಯ ಮೇಲೆ ಕತ್ತಿಯ ಮೂರಿ ಛಲದಿಂದ ಎರಗಿಯೇ ತೀರುತ್ತೇನೆಂದುಕೊಂಡಾಗ ನಾವು ಸುಮ್ಮನಿದ್ದರೆ ಹೆದರಿದಂತಲ್ಲವೇ? ಹಾಗಾದರೆ ಅರಸನಿಗೆ ಏನಂತ ಹೇಳಿ? ಅವನು ದಿಗ್ವಿಜಯಿ ಎಂಬ ಸಂತೋಷಾಭಿಮಾನದ ಅತಿ ಸೂಕ್ಷ್ಮ ನೆಂಟತನವೇ ಸಾಕು. ಆದರೆ ಅದರ ಮದದಿ ನಮ್ಮನ್ನು ಆಳು ಎಂಬ ಭಾವನೆಯಿಂದ ನಡೆಸಿಕೊಳ್ಳುವುದು ನಮಗಾಗದು. ಅಷ್ಟೇ ಅಲ್ಲ, ನನ್ನ ತಂದೆಯು ಪಡೆದ ಈ ರಾಜ್ಯವನ್ನು ನಾನಾರಿಗೂ ಒಪ್ಪಿಸುವವನಲ್ಲ. ಹಾಗೇನಾದರೂ ಪಡೆಯಲೇಬೇಕೆಂಬ ಬಯಕೆಯುಂಟಾದರೆ ತನ್ನ ಸರ್ವಸ್ವವನ್ನು ಬದಿಗಿಟ್ಟು ಯುದ್ಧ ಭೂಮಿಗೆ ಬರಲು ಹೇಳಿ. ಏನು? ಯುದ್ಧ ಭೂಮಿಯೇ? ಹೌದು, ಭೂಮಿಯೇ, ರಣಭೂಮಿಯೇ, ರಣಭೂಮಿಯಲ್ಲೇ ನಮ್ಮ ಪೌರುಷದ ಸತ್ವ ಪರೀಕ್ಷೆಯಾಗಲಿ. ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ತೋಳುಗಳೇ ತುಲಾದಂಡಗಳಾಗಿ ಹೋಗಲಿ. ಮಂತ್ರಿಗಳೇ, ಯುದ್ಧದ ಸಿದ್ಧತೆಗಳಾಗಲಿ. ರಾಜಪಡೆಗಳನ್ನೆಬ್ಬಿಸಿ ಸೈನ್ಯ ಸನ್ನದ್ಧವಾಗಲಿ. ಚಕ್ರವರ್ತಿ ಚಕ್ರೇಶ್ವರನ ಆಟಕ್ಕೆ ಅಂತ್ಯ ಸಮೀಪಿಸುತ್ತದೆ. ಬಾಹುಬಲಿ, ಈ ಚತುರಂಗ ಬಲದ ಯುದ್ಧದಿಂದ ಬರುವುದು ಪಾಪಂ ಅಪಕೀರ್ತಿ, ಪಾತಕದ ಕಲೆ. ಅದನ್ನು ಬಿಟ್ಟು ಜಲಯುದ್ಧಂ, ದೃಷ್ಟಿಯುದ್ಧಂ, ಮಲ್ಲಯುದ್ಧಂ ಎಂಬ 3 ಪರಿಯ ಧರ್ಮ ಯುದ್ಧಗಳ ಮೂಲಕ ನೀವು ಕಾದಾಡಿ ದಯಮಾಡಿ ಲೋಕದ ನಿಂದೆಗೆ ಗುರಿಯಾಗಬೇಡಿ. ಇತರರನ್ನು ನಿಲ್ಲಿಸಿ ಹೋರಾಡುವ ಬದಲು ನೀವು ಕಾದಾಡಿ. ತನ್ನ ಚತುರಂಗ ಬಲದೆದುರು ತನ್ನ ಚಕ್ರರತ್ನದ ಬಲದೆದುರು ಯಾರು ನಿಲ್ಲುವರು ಎಂದು ಕೊಚ್ಚಿಕೊಳ್ಳುತ್ತಿದ್ದನಲ್ಲವೇ ಆ ಭರತ ಚಕ್ರೇಶ್ವರ. ಹಾಗಾದರೆ ಮೊದಲು ಚಕ್ರರತ್ನ ಒಳಗೊಂಡಂತೆ 14 ಜೀವ ಮತ್ತು ಅಜೀವ ರತ್ನಗಳೊಡನೆಯನ್ನ ಯುದ್ಧ. ತದನಂತರ ಚಕ್ರಬಲದಿಂ ಚಕ್ರೇಶ್ವರನಾಗಿದ್ದ ಭರತ ಚಕ್ರೇಶ್ವರನ ಆ ಚಕ್ರದ ಕೊಬ್ಬನ್ನ ಇಳಿಸಿ ನಂತರ ಧರ್ಮ ಯುದ್ಧ. ಈ ಅಸದಾಗ್ರಹವನ್ನು ಬಿಡು ಕುಮಾರ. ಪ್ರಸನ್ನವಾದ ಗಂಭೀರ ಚಿತ್ತದಿಂದ ಎಂಬ ಮಾತನ್ನು ಕೇಳ. ಒಂದೇ ಮನಸ್ಸು ನಿಮ್ಮಪ್ಪು ಮಂತ್ರಿಗಳಾಗಿರ ಎಂಬ ಬಯಕೆಯಲ್ಲಾರಿತು. ಇಲ್ಲವಾದರೆ ತಂದೆ ಆದಿತೀರ್ಥಂಕರ ರಾಣೆ. ಮಂತ್ರಿಗಳೇ, ಕೋಪದಲ್ಲಿ ಕತ್ತರಿಸಿದ ಹೋದ ಜೀವ ಮರಣ ನಿಮ್ಮಿಚ್ಛೆಯಂತೆಯೇ ಆಗಲಿ. ಜಯವಾಗಲಿ ಚಕ್ರೇಶ್ವರ. ಏನೆಂದನ ಭುಜಬಲೋತ್ತಮನು? ಈ ಶಖಂಡ ಭೂಮಂಡ ಎರಗಿರುವುದು ಸಾಲವೇ? ಏನೆಂದು ಒಳಗಿದೆ? ಹೋದಳೆಯೆಲ್ಲ ಅಜಯನಾಗಿರುವ ನಿನಗೆ ಮುಂದೊದಗಬಹುದಾದ ಅಪಕೀರ್ತಿಗೆ ಹವಣಿಸುತ್ತಿರುವಿರಿ. ಮಂತ್ರಿಗಳೇ, ಇವ ಮದಾಂಧನ ನುಡಿಯೋ ಅಥವಾ ನಿಮ್ಮ ಜಾಣತನದ ಸಲಹೆಯೋ? ಇದು ದಿಟವಾದ ನುಡಿ. ಕುಪಿತನಾಗಬೇಡ ಚಕ್ರೇಶ್ವರ. ನಿನ್ನಾವ ಗಂಭೀರತೆಗೂ ಆ ಭುಜಬಲಿ ಬಗ್ಗದು. ಇದು ಯಾವತ್ಕಾಲಕ್ಕೂ ಸತ್ಯವೇ ಸತ್ಯ. ಸಾಮರ್ಥ್ಯ ಪರೀಕ್ಷೆಗಾಗಿ ರಣಾಹ್ವಾನವನ್ನು ಕಳುಹಿರುವನು. ಈಗ ಎನ್ನ ದಿಗ್ವಿಜಯಕ್ಕೆ ಕಳೆ ಬಂದಿರುವುದು. ಎನ್ನ ಅನತಮ್ಮ ಎನ್ನೊಡನೆಯ ಸಾಧಾರಣ ಹಿಮ್ಮೈಸುವವನಲ್ಲವೇ? ಮನತಮ್ಮನ ಬಯಕೆಯ ಪೂರೈಸುವುದು ಅಣ್ಣನ ಪರಮ ಕರ್ತವ್ಯ. ಮಂತ್ರಿಗಳೇ, ಸಮರ ಭೇರಿಗಳು ಮೊಳಗಲಿ,
ಹೇಳಿಸಲ್ಪಟ್ಟ ನನಗೆ ನಿಮ್ಮ ಮಾತು ಹಾಸಗಲಿಸುತ್ತದೆ. ಮೊದಲು ಆ ಮದಾಂಧನನ್ನು ಒಪ್ಪಿಸಿ, ಆಮೇಲೆ ಮಿಕ್ಕ ಮಾತು. ಚಕ್ರೇಶ್ವರ, ಭುಜಬಲಿಯು ಹೀಗಾಗಲಿ ಧರ್ಮಯುದ್ಧಕ್ಕೆ ಒಪ್ಪಿರುವರು. ಹೌದು, ಹಾಗಾದರೆ ಯುದ್ಧದ ಶ್ರೇಷ್ಠತೆಗಳಾಗಲಿ. ಅಕ್ಷೋಹಿಣಿ ಸೈನ್ಯ ಸಿಂಹವೇ, ನಿಮ್ಮ ರೋಮಾಂಚನವೇ ನನ್ನ ಎದೆಗವಚ. ಭುಜಬಲಿಯ ಮಾತರಿಗೆ ಪ್ರಣಾಮಗಳು. ಭರತನ ಮಂತ್ರಿಗಳಿಗೂ ಪ್ರಣಾಮಗಳು. ಈ ಭರತ ಬಾಹುಬಲಿಯ ಯುದ್ಧ ಕ್ರೂರ ಗ್ರಹಗಳ ಯುದ್ಧ ಮಾತ್ರ. ಈ ಯುದ್ಧದಿಂದ ಪ್ರಕೃತಿಗೆ ಹಾನಿಯ ಹೊರತು ಇವರೀವರಿಗಲ್ಲ. ಇವರೀರ್ವರು ಈ ಜನ್ಮದಲ್ಲಿ ಮುಕ್ತಿ ಹೊಂದುವವರೇ. ಭರತ ಬಾಹುಬಲಿಯರ ಯುದ್ಧವು ಇಬ್ಬರ ನಡುವಿನ ಧರ್ಮ ಯುದ್ಧವಾದರೆ ಸೂಕ್ತವಲ್ಲ. ಸೂಕ್ತವಲ್ಲವೇ ಅಲ್ಲ, ಸೂಕ್ತವೇ. ಅದೋ ಭರತೇಶ್ವರರು ಬಂದಿದ್ದಾರೆ. ಇತ್ತ ಬಾಹುಬಲಿ ಕುಮಾರರು ಬರುತ್ತಿದ್ದಾರೆ. ಹಾಗಾದರೆ ಧರ್ಮ ಯುದ್ಧವೇ. ಹಾಗಾದರೆ ಹೇಗೆಂದು ಬಯಸಿರಿ. ಕಮಲದ ಪರಾಗದಿಂದ ಶುದ್ಧವಾದ ನೀರನ್ನು ಎರಚಾಡಿದ ನದಿಗೆ ಆರಂಭವಾಗಿದೆ ಜಲಯುದ್ಧ.
ಮುಜುಮರಿಗೆ ತೊಡಗಿದ ನೀರು ಭರತೇಶ್ವರನ ಗುರಿಯಾಯಿತು. ಈಗ ಮಲ್ಲ ಯುದ್ಧ ಪ್ರಕಾರ ಎಂತಹ ಭವ್ಯವಾದ ದರ್ಶನ! ಪಚ್ಚೆ ಪರ್ವತವೇ ಚಿನ್ನದ ಬೆಟ್ಟವನ್ನು ಹೊತ್ತು ನಿಂತಂತಿದೆ. ಅದೇಕೆ ಒತ್ತು ನಿಂತಿದ್ದಾನೆ? ಎತ್ತಿ ಕುಕ್ಕಲಲ್ಲ ಏಕೋ? ಜಗಮೇಹಧಾರಿಯಾದ ಭರತೇಶ್ವರರು ಸೋಲಾಗಬೇಕಾದರೆ ಇದು ನಿಜವಾಗಿಯೂ ಕಾಲ ಮಹಿಮೆ ಸರಿ. ಇದು ನಿಜವಾಗಿಯೂ ಅವತರ್ಪಿಣಿಯ ಮಹಿಮೆ. ಚಕ್ರಂ ಇವನು ಎನ್ನ ಹಿರಿಯನು, ಚಕ್ರವರ್ತಿ. ತನ್ನ ಸಾಮರ್ಥ್ಯದಿಂದ ಚಕ್ರವನ್ನು ಪಡೆದವನಿದ್ದ. ಇವನ ಮಾನಭಂಗ ಯಾವತ್ತಿಗೂ ಸಲ್ಲದು.
ರಾಜ್ಯಕ್ಕೆ ಅಜಬಲದ ಎಂತಹ ವಿಪರ್ಯಾಸ. ಅಣ್ಣ ತಮ್ಮಂದಿರು ಬಡ ಹುಟ್ಟಿದವರ ತಂದೆ ಮಗನು ನಡುವೆ ಕಂದರ ಕಡಿಗಲ್ಲು ಈಗ ಇದರೊಳಗದೆಂದಿಗುವುದು ದೈವಾನುಗ್ರಹ ಸಂಭೂತರಾದ ನಾವೇ ಮೋಕ್ಷ ಮಾರ್ಗದೆಡೆಗೆ ಹೋಗದೆ ಇಷ್ಟು ರಹಿತ ನೀಚ ಕ್ರೂರ ಕೃತ್ಯ ಬೆಸುಕುಗಳು ಸಾಮಾನ್ಯರೊಳಗಿನದೆಂದು ಧರ್ಮ ಉಳಿಸುವುದು. ದೇವರು ಕೊಟ್ಟ ಕೈಗೆ ಖಡ್ಗ ಕೊಡುವುದೇ ಸಹಬಾಳ್ವೆಂಬ ಅನೀತಿಯೋಳೆ ಅಪರಿಮಿತ ಮಾನವದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರತೆ ಹುಳು ವಿಷಯಾಸೆಗಳಿಗೆ ಒಬ್ಬರನ್ನೊಬ್ಬರು ಕೊಲ್ಲ ಹೆಸರಲ್ಲಿ ಹೆಸರಿದ್ದರೆ ಈ ಮಾನವ ಕುಲೋದ್ಧಾರವನೆಂದು ಬೇಡ. ಈ ಪರಿಸ್ಥಿತಿಯಲ್ಲಿ ಈ ರಾಜಭೋಗ ನನಗೆ ಬೇಡ. ನಾನು ನನ್ನದು ಎಂಬ ಅಹಂಕಾರ ನನಗೆ ಬೇಡ. ಸಾಕಿನ್ನಿ ಗರ್ವ ಹಿಂಸೆಯನ್ನು ಕೇವಲ ಹಾನಿ ಅಜ್ಞಾನ ನಶ್ವರಂ ಈ ಜಗತ್ತೋಳ್ ಎಲ್ಲವೂ ನಶ್ವರಂ. ವೃಷಭಸೇನನೇ ಅಣ್ಣಂದಿರ ಮಾರ್ಗವನ್ನು ತಿಳಿದು ನಾನು ತಪಸ್ಸಿಗೆ ಹೊರಡುವುದೇ ಶ್ರೇಯಸ್ಸು. ಅಣ್ಣ, ಎನ್ನ ಮೇಲಿನ ಕೋಪವನ್ನು ಬಯಲು, ಎನ್ನ ಅಭಿನಯವನ್ನು ಮನ್ನಿಸು, ನನಗೆ ತಪಸ್ಸಿಗೆ ಹೊರಡಲು ಅನುಜ್ಞೆ ಕೊಡು. ತಪ್ಪು ಎನ್ನದು. ನಾನೇಕೆ ಕ್ರೋಧದಿಂದ ಕುರುಡಾಗಿ ಚಕ್ರವನ್ನು ಕೈಗೆತ್ತಿಕೊಂಡೆನು? ಈ ರಾಜ್ಯವು ನನ್ನದು. ಎಲ್ಲರೂ ತಪಸ್ಸಿಗೆ ಹೋದರೆ ಯಾರಿಗೋಸ್ಕರ ಈ ರಾಜ್ಯವು? ಬೇಡ. ಮಿಂಚುವ ಕೂರಸಿಗಳ ಮೇಲೆ ಚಂಚಲಿಸುವ ಈ ರಾಜ್ಯ ಲಕ್ಷ್ಮಿ ನಿನ್ನ ಪಾಲಿಗೆ. ನೀನು ಬಯಸಿದ ಭೂಮಿಯನ್ನಾಗಲಿ ಸ್ತ್ರೀಯನ್ನಾಗಲಿ ನಾನು ಬಯಸಿದೆ. ಎನ್ನ ಕೀರ್ತಿ ಮಾಸಿ ಹೋಗದೆ ಉಳಿಯುವಂತೆ ಎನ್ನ ಅಭಿನಯವನ್ನು ನನಗೆ ತಪಸ್ಸಿಗೆ ಹೊರಡಲು ಎನ್ನ ಸರ್ವಸ್ವವೂ ನಿನ್ನ.
ತಂದೆ ಆದಿತೀರ್ಥಂಕರರು ತಮಗೊಂದು ಸಲಹೆ ಅರುಹಿದರು. ಆಜ್ಞಾಪಿಸಲಿ. ವರ್ಷವಿಡೀ ತಪವಗೈದ ನಿಮಗೆ ಕೇವಲ ಜ್ಞಾನ ಅನುಭೂತಿಗೆ ಕಾರಣವನ್ನು ತಿಳಿಸಿದರು. ಅನುಗ್ರಹಿಸಲಿ. ಗುರುದೇವರು ಹೀಗೆ ಹೇಳಿದರು: ತಪಸ್ಸಿನಲ್ಲಿ ನಿಂತರೂ ಆತನ ಮಾನಕಷಾಯ ಇನ್ನೂ ಹೋಗಿಲ್ಲ. ನಿನ್ನ ನೆಲದಲ್ಲಿ ನಿಲ್ಲಲು ಬೇಕಾದ 2 ಹೆಜ್ಜೆ ನೆಲವನ್ನು ನಿನ್ನಿಂದ ತಾನು ಇನ್ನೂ ಇರಿಸಿಕೊಂಡಿರುವೆನೆಂಬ ಮಾನಕಷಾಯ ಅವನಲ್ಲಿ ಇನ್ನೂ ಉಂಟು. ಅದು ಇರುವವರೆಗೂ ಅವನಿಗೆ ಕೇವಲ ಜ್ಞಾನ ಅನುಭೂತಿ ಲಭಿಸುತ್ತದೆ. ಹೇಳು ಭುಜಬಲಿ, ನೀನು ನಿಂತಿರುವ ನೆಲ ಯಾರು? ನಿನ್ನ. ಯುದ್ಧದಲ್ಲಿ ಗೆದ್ದಾಗ ಅದು ಯಾರದ್ದಾಗಿತ್ತು? ಆಗ ನನ್ನದಾಗಿ. ನಿನಗೆ ಅದು ತಂದೆಯಿಂದ ಬಂದಿದ್ದಲ್ಲ. ಮೊದಲು ತಂದೆಯದ್ದಲ್ಲ, ಈಗ ನನ್ನದಾಗಿಲ್ಲ. ಮುಂದೆ ನನ್ನ ಮಗ ಆರ್ಕ ಕೀರ್ತಿಯದ್ದಾಗುವುದಿಲ್ಲ. ಭುಜಬಲಿ, ಈ ಭೂಮಿ ನಿನ್ನದೂ ಅಲ್ಲ, ನನ್ನದೂ ಅಲ್ಲ. ನನ್ನದು ನಿನ್ನದು ಆಗದ್ದು ಯಾವುದು? ನನ್ನ ನಿನ್ನ ಆತ್ಮಗಳು ಮಾತ್ರ ಅಲ್ಲವೇ? ಹೌದು. ಭುಜಬಲವನ್ನು ಸೋಲಿಸಿದ ನಿಮ್ಮ ಜ್ಞಾನದಿಂದ ನಮ್ಮ ಭುಜಬಲ ವೃದ್ಧಿಯಾಗಿದೆ. ಮನೋನ್ನತ, ನಿನ್ನಂತೆ ನಮಗೂ ಅಭಿಮಾನ ಸ್ಥಿರವಾಗುವುದು. ಮನ್ಮಥನ ಧ್ಯಾನದಿಂದ ನಮಗೂ ಶಾಂತಿ ಸೌಖ್ಯ ಲಭಿಸಲಿ. ಕಡೆಯದಾಗಿ ಮುಕ್ತಿಯನ್ನು ಸಾಧಿಸಿದ ನಿಮ್ಮ ಧ್ಯಾನದಿಂದ ನಾಟಕಾಡಿದ ನಮಗೂ ನೋಡಿದ ನಿಮಗೂ ಮುಕ್ತಿ ಪ್ರಾಪ್ತವಾಗಿದೆ. ಎರಡು ನಿಮಿಷ ಪ್ರೇಕ್ಷಕರು ಕಾಯಬೇಕಾಗಿ ವಿನಂತಿ. ತಂಡದ ಪರಿಚಯ, ಪಾತ್ರ ಪರಿಚಯ ಮಾಡಿಕೊಡ್ತೇವೆ. ಬೆಳಕಿನಲ್ಲಿರುವ ರಾಹುಲ್ ಅವರು ವೇದಿಕೆ ಮೇಲೆ ಬರಬೇಕು. ನಾಟಕದ ನಿರ್ದೇಶಕರು ಮತ್ತು ತಂಡದ ಎಲ್ಲ ಕಲಾವಿದರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತಂತ್ರಜ್ಞರು ಶಾಂತಮೂರ್ತಿ ಕಬ್ಬೂರ್, ಹಿರಿಯಪ್ಪ ಕೌಲೂರು, ಕವಿತಾ ದಾವಣಗೆರೆ, ಮಣಿ ಸಿರಿಗೇರಿ ಬಳ್ಳಾರಿ, ರಂಜಿತ್ ಉಡುಪಿ, ರಾಜಶೇಖರ್ ಬೆಂಗಳೂರು, ಕುಮಾರ್ ಬದಾಮಿ, ಮಂಜು ಸಿರಿಗೇರಿ ಬಳ್ಳಾರಿ, ಶರಣ್ ಸಿರಿಗೇರಿ, ಬೆಳಕಿನಲ್ಲಿ ಕಾರ್ಯನಿರ್ವಹಿಸಿದ ರಾಹುಲ್ ಸಾಣೇಹಳ್ಳಿ ಮತ್ತು ಶ್ರೀನಿವಾಸ್ ಮತ್ತು ತುಮಕೂರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮತ್ತು ನಿರ್ದೇಶಕರು ಭೀಮೇಶ್ ಸಚಿನ್ ದಾವಣಗೆರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ನಾಟಕ ಮನೆ ತಂಡದ ಎಲ್ಲ ಹಿರಿಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಾಹುಬಲಿ ಹನುಮಂತವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿ 2 ದಿನ ನಾಟಕ ಮಾಡೋದಕ್ಕೆ ಸುಸಜ್ಜಿತವಾದ ರಂಗಮಂದಿರ ಜೊತೆಗೆ ಪ್ರೇಕ್ಷಕ ವರ್ಗ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿದ ನಾಟಕ ಮನೆ ಮತ್ತು ತುಮಕೂರಿನ ಎಲ್ಲ ಕಾರಣಭೂತರಾದ ರಂಗಪ್ರೇಮಿಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಮತ್ತೆ ಇಲ್ಲಿಗೆ ಕರೆಸ್ತಾ ಇದೆ. ಇವತ್ತಿನ ನಮ್ಮ ಈ ಪ್ರದರ್ಶನ 30ನೇ ಪ್ರದರ್ಶನ ಬಾಹುಬಲಿ ವಿಜಯ. ನಾಳೆ ಮತ್ತು ನಾಡಿದ್ದು ಇದೇ 2 ನಾಟಕಗಳು, ನಿನ್ನೆ ಮತ್ತು ಇಂದಿನ 2 ನಾಟಕಗಳು
ಸಾಣೆಹಳ್ಳಿ ರಂಗಶಾಲೆಯಲ್ಲಿವೆ. ಮತ್ತು ಮುಂದಿನ ತಿರುಗಾಟ ಹಂಗೆ ಪಯಣ ಸಾಗ್ತಾ ಇದೆ. ಹತ್ತಿರವಿದ್ದಲ್ಲಿ ನಿಮ್ಮ ಪ್ರೇಕ್ಷಕ ವರ್ಗವನ್ನು ನಮ್ಮ ನಾಟಕಗಳನ್ನು ನೋಡೋದಕ್ಕೆ ಹೇಳಿ. ಮತ್ತು ನಿಮಗೆ ನಾಟಕಗಳು ಚೆನ್ನಾಗಿವೆ ಅನ್ನಿಸಿದಲ್ಲಿ ನಿಮ್ಮ ಊರುಗಳಿಗೂ ಕರೆಸಿ ನಾವು ಯಾವಾಗಲೂ ಬಂದು ನಾಟಕಗಳನ್ನು ಪ್ರದರ್ಶನ ಮಾಡೋಕ್ಕೆ ಸಿದ್ಧ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದ. ನಾಟಕವನ್ನು ನೋಡಿದರೆ ಪ್ರೇಕ್ಷಕರ ಅಭಿಪ್ರಾಯಗಳು ಪ್ರೇಕ್ಷಕರಾಗಿ ಯಾರೂ ಎದ್ದು ಬರಲಿಲ್ಲ. ದಯವಿಟ್ಟು ಅಣ್ಣ ತಮ್ಮದಿರು ಮಲತಾಯಿ ಮಕ್ಕಳಾದ್ರೂ ಅವರು ಹೇಗೆ ಬದುಕಿದ್ರು ಯುದ್ಧ ಮಾಡಿದರೆ ಮನೆಯಲ್ಲಿ ವಿಧಿಯೇ ಇರೋದು, ರಾಜ್ಯದಲ್ಲಿ ವಿಧಿಯೇ ಜಾಸ್ತಿ ಆಗ್ತದೆ. ಅದನ್ನು ಬಾಹುಬಲಿ ಅರ್ಥ ಮಾಡಿಕೊಂಡು ರಾಜ್ಯ ಗೆದ್ದ ರಾಜ್ಯವನ್ನು ಅಣ್ಣನಿಗೆ ಬಿಟ್ಟುಕೊಟ್ಟು ನಾನು ತಪಸ್ಬೋದ. ಇವತ್ತು ಇದನ್ನೇನಾರು ಅರ್ಥ ಮಾಡಿಕೊಂಡು ಜನ ಬದುಕಿದ್ರೆ ಈ ಕೋರ್ಟು ಪೊಲೀಸ್ ಸ್ಟೇಷನ್ನು ಏನೂ ಬೇಕಾಗಿರಲಿಲ್ಲ. ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಹಾಸ್ವಾರ್ಥಿಗಳನ್ನ ಹೆಚ್ಚಾಗಿ ಇವತ್ತು ನಾವು ಇಂಥ ಕರೋನಾದಂಥ ಕಾಯಿಲೆ ಸಿಕ್ಕಿ ಇನ್ನೂ ಬುದ್ಧಿ ಕಲ್ತಿಲ್ಲ ನಾವು. ದಯವಿಟ್ಟು ಈ ಬಾಹುಬಲಿ ಅರ್ಥದ ಪ್ರತಿಯೊಬ್ಬರನ್ನ ಅರ್ಥ ಮಾಡಬೇಕು. ಅವ್ರು ಎಷ್ಟು ತ್ಯಾಗ ಮಾಡಿದ್ರು, ಎಷ್ಟು ಇದು ಮಾಡಿದ್ರು ಅಂಥದನ್ನು ಒಂದು ಅಣರೇಣು ತುಣಕಾಷ್ಟನ್ನು ಮನುಷ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕು ಅಂತ ತಮ್ಮೆಲ್ಲ ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ನಿನ್ನೆ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಮತ್ತು ಇಂದು ಬಾಹುಬಲಿ ವಿಜಯಂ ಎಂಬ ಉತ್ತಮ ನಾಟಕ ಪ್ರದರ್ಶನಗಳನ್ನು ನೀಡಿದಂತಹ ಭಾತ್ರಿ ಸಂಸ್ಥೆಯ ಎಲ್ಲ ಕಲಾವಿದರಿಗೆ, ನಿರ್ದೇಶಕರಾದ ಭೀಮೇಶ್ HN ಅವರಿಗೆ, ಮಂಜುನಾಥ್ ಅವರಿಗೆ ನಾಟಕ ಮನೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ದೂರದಿಂದ ಬಂದು ನಮಗೆ ನಾಟಕವನ್ನು ಪ್ರಯೋಗ ಮಾಡಿದ್ದಕ್ಕೆ. ಹಾಗೆ ನಾಳೆ, ನಾಡಿದ್ದು ಮತ್ತು ಶುಕ್ರವಾರ ಕೂಡ ನಾಟಕ ಪ್ರಯೋಗ ಇದೆ. ದಯವಿಟ್ಟು ಎಲ್ಲರೂ ಇದೇ ರೀತಿ ಬಂದು ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕಾಗಿ ವಿನಂತಿ. ಶುಭರಾತ್ರಿ. ಥ್ಯಾಂಕ್ ಯು. ಈ ಬಾಹುಬಲಿ ವಿಜಯ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿದ ಭರತ್ ಡಿಂಗ್ರಿ ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ದಯವಿಟ್ಟು ಮಲಯಾಳಿ ದೇವರಾಜ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇದಕ್ಕೂ ಹಿಂದಿನ ಪ್ರದರ್ಶನಗಳನ್ನು ಮಲಯಾಳಿಯಲ್ಲಿ 2 ಪ್ರದರ್ಶನ ಮಾಡಿದ್ವಿ ನಾವು. ಅಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಪ್ರೇಕ್ಷಕರಿಗೆ. ಸುಸಜ್ಜಿತವಾದ ರಂಗಮಂದಿರದೊಂದಿಗೆ ಭರತ್ ಡಿಂಗ್ರಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ರಾಯಚೂರಿನವರು ಪ್ರೇಕ್ಷಕರೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಸಹಕಾರ, ಚಪ್ಪಾಳೆ, ನಿನ್ನೆಯ ನಾಟಕದ ನಗು, ಪ್ರತಿಕ್ರಿಯೆ ನಮ್ಮ 2 ನಾಟಕವನ್ನು ಗೆಲ್ಲಿಸಿದ್ದು. ಮತ್ತೆ ತುಮಕೂರಿಗೆ ಬರುವಾಗ ನೀವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರನ್ನು ಮತ್ತೆ ಕರೆತೇನೆ ಅಂತ ಹೇಳ್ತಾ ನಾಟಕ ಮನೆಗೆ ಪ್ರೇಕ್ಷಕರಿಗೆ ಮತ್ತೊಂದು ಧನ್ಯವಾದಗಳು. ದಯಮಾಡಿ ಈ 2 ನಾಟಕದ ತಂಡದ ಬಗ್ಗೆ ಏನಾದರೂ ಅಭಿಪ್ರಾಯಗಳಿರ್ತಾರೆ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ನಾವು ಇವತ್ತು ಮತ್ತೆ ಬೇರೆ ಕಡೆ ಹೊರಟಿರೋದ್ರಿಂದ ನೀವು ಪ್ರೇಕ್ಷಕರಾಗಿ 2 ನಾಟಕಗಳನ್ನು ಇವತ್ತಿನ ಅಭಿಪ್ರಾಯಗಳನ್ನು ನೋಡೋದಕ್ಕೆ ದಯಮಾಡಿ ವೇದಿಕೆ ಮೇಲೆ ಪ್ಲೀಸ್. ಸರ್ ಅಭಿಪ್ರಾಯ ಸಹೋದಯ ಕಲಾಬಂಧುಗಳೇ, ನಾಟಕದ ಪ್ರೇಕ್ಷಕರು ಕಡಿಮೆ ಇದ್ದರೂ ಅತ್ಯುತ್ತಮವಾದ ಪ್ರೇಕ್ಷಕರು ಅಂತ ಅಂದ್ಕೊಳ್ತೀನಿ. ಆದರೆ ಕಲೆಯ ತವರೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಹೆಸರು ತುಮಕೂರು ಜಿಲ್ಲೆಗೆ ಮಾತ್ರ ಸಲ್ಲುತ್ತೆ ಅಂತ ಹೇಳ್ತಾ, ನಮ್ಮ ಗುಬ್ಬಿ ಜನ್ಮಸಂಪದವರ ಹಾಗೂ ಮಾಲೀಕನವರ ಆಶೀರ್ವಾದದೊಂದಿಗೆ ನಾವು ಈ ಒಂದು ನಾಟಕ ಕಲೆಯನ್ನು ಬೆಳೆಸ್ಕೊಂಡೇ ಬಂದಿದ್ದೀವಿ. ನಿನ್ನೆ ನಾಟಕದಲ್ಲಿ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಕಡಿಮೆ ಇತ್ತು. ಏಕೆಂದರೆ ಆ ಭಾವನೆಗಳನ್ನು ನೋಡಬೇಕಾದ್ರೆ ನಾವು ಹಾಸ್ಯವನ್ನು ಅನುಭವಿಸ್ತು ಅಷ್ಟೇ. ಆ ಭಾವನೆಗಳು ಬೇಕಾದ್ರೆ ಒಂದು ಬೆಳಕಿನ ವ್ಯವಸ್ಥೆ ಇರಬೇಕಾಗಿತ್ತು. ಆದರೂ ನೆನ್ನೆ ನಾಟಕ ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ನಾಟಕವನ್ನು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇಂತಹ ಇದು ಕಡಿಮೆ ಪ್ರೇಕ್ಷಕರಲ್ಲೂ ಅವರು ಆ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಇದೇ ರೀತಿ ಸಾವಿರಾರು ಪ್ರದರ್ಶನ ಕೊಡಲಿ. ನಮ್ಮ ತುಮಕೂರು ಜಿಲ್ಲೆ ಯಾವಾಗಲೂ ಅವರಿಗೆ ನಮ್ಮ ಕಲಾವಿದರ ಒಂದು ಜಿಲ್ಲೆಯ ಕಲಾವಿದರ ಎಲ್ಲ ನಾನೊಬ್ಬ ನಿರೂಪಕನಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಇಂತಹ ಒಂದು ಕಲೆಯನ್ನು ಪ್ರೋತ್ಸಾಹಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಪ್ರೀತಿಯ ಎಲ್ಲ ಕಲಾಭಿಮಾನಿಗಳೇ, ಈವರೆಗೆ ನಿಮ್ಮನ್ನು ರಂಗದ ಮೇಲೆ
ಅತ್ಯದ್ಭುತವಾಗಿ ತಮ್ಮ ಆವ ಭಾವ ಭಂಗಿಗಳನ್ನು ಪ್ರದರ್ಶನ ಮಾಡಿ ಬಹಳಷ್ಟು ನಾನು ನಿನ್ನೆಯಿಂದ ನಾಟಕ ನೋಡ್ತಾ ಇದ್ದೀನಿ. ಅತ್ಯುತ್ತಮವಾಗಿ ರಂಗ ಪ್ರಯೋಗ ಮೂಡಿ ಬರ್ತಾ ಇದೆ. ಯಾಕೆಂದರೆ ನಾನು ಸುಮಾರು 35-40 ವರ್ಷದಿಂದ ನಾಟಕಗಳನ್ನು ನೋಡ್ತಾ ಇರೋದ್ರಿಂದ ಮತ್ತೆ ಈ ರಂಗ ಮಂದಿರಕ್ಕೂ ಮತ್ತು ನನಗೂ ಅವಿನಾಭಾವ ಸಂಬಂಧ ಮತ್ತು ಪ್ರೀತಿ ಇರೋದ್ರಿಂದ ನಿಮಗೆಲ್ಲರಿಗೂ ಶುಭವಾಗಲಿ. ಅತ್ಯುತ್ತಮವಾದ ಪ್ರದರ್ಶನ ನಮ್ಮ ತುಮಕೂರು ಜಿಲ್ಲೆಯ ಜನತೆಯ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು. ಅದರಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಜಾನಪದ ಸಂಗೀತ ಮತ್ತು ಯಕ್ಷಗಾನ ಬಯಲಾಟ ಸಂಘದ ರಾಜ್ಯಾಧ್ಯಕ್ಷರಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಿರ್ದೇಶಕರಾದಿಯಾಗಿ ಎಲ್ಲ ಕಲಾವಿದರಿಗೆ ಕಲೆ ಎಂಬ 2 ಅಕ್ಷರಕ್ಕೆ ಬೆಲೆ ಕೊಟ್ಟು ಕುಳಿತಿರುವ ಕನ್ನಡದ ಕಲಾಭಿಮಾನಿಗಳಿಗೆ ಕಳಕಳಿಯ ಪ್ರಾರ್ಥನೆ. ಈ ದಿವಸದ ಒಂದು ನಾಟಕರಂಗ ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದಿತು. ಅದರಲ್ಲೂ ಬಾಹುಬಲಿ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಅಹಂಕಾರಗಳನ್ನು ತೊಳೆದು ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಬೆಸೆಯುವಲ್ಲಿ ಇಬ್ಬರು ಸಹ ಕಲಾತ್ಮಕವಾಗಿ ಈ ಒಂದು ನಾಟಕವನ್ನು ಹೊರಡಿಸಿದ್ದಾರೆ. ಅವರಿಗೂ ನಮ್ಮ ತುಮಕೂರಿನ ಎಲ್ಲ ಕನ್ನಡದ ಕಲಾಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಮಾಲೀಕರು ಈ ನಾಟಕವನ್ನು ತುಂಬ ಚೆನ್ನಾಗಿ ಮೂಡಿಬರಲು ಕಾರಣಕರ್ತರಾಗಿರ್ತಾರೆ. ಆದ್ದರಿಂದ ಅಲೆಯಾಗಿ ಬಂದು ನೆಲೆಯಾಗಿ ನಿಂತು ಒಲವಿಂದ ಕಳೆದರು ಕೆಲವು ಕಾಲ, ಅಲೆಯು ಬಂದು ಅಪ್ಪಳಿಸಿ ನೆಲೆ ತಪ್ಪಿ ನಿಮ್ಮನ್ನು ತೊರೆದು ಹೋಗುವಾಗ ನಮ್ಮ ಬಾಳಿನ ಗುರಿಯನ್ನು ಮರೆಯದಿರು ನಮ್ಮ ಮಿತ್ರ ಬಾಂಧವರೇ. ನಿಮ್ಮೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಸರ್. ದಯವಿಟ್ಟು ನಾಳೆನೂ ಕೂಡ ಹೀಗೆ ಬಂದು ಕಲಾವಿದರನ್ನ ಪ್ರೋತ್ಸಾಹ ನೀಡಬೇಕಾಗಿದೆ. ಥ್ಯಾಂಕ್ ಯು. ಕರಿಯಪ್ಪ